ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಇವತ್ತು ನಮ್ಮ ಅಖಂಡ ಕನ್ನಡ ದೇಶಕ್ಕೆ ಅತ್ಯಂತ ಒಳ್ಳೆಯ ದಿನ, ಅತ್ಯಂತ ಮಹತ್ತರ ದಿನ. ಏನು ಬೆಳವಡಿ ಮಲ್ಲಮ್ಮ ಆ ಬೆಳವಡಿ ಮಲ್ಲಮ್ಮ ಮಹಾತಾಯಿಯ ಜನ್ಮದಿನ ಇವತ್ತು. ಸಮಸ್ತ ಕನ್ನಡ ಬಂಧುಗಳಿಗೆ ಬೆಳವಡಿ ಮಲ್ಲಮ್ಮರ ಜಯಂತಿಯ ಶುಭಾಶಯಗಳು. ಏನು ನಮ್ಮ ಕರ್ನಾಟಕದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ನಾವು ಓದ್ತಾರಿಂದ ಹಿಡಿದು ಪ್ರತಿಯೊಂದು ಇಂದಿನ ದಿನಗಳಿಂದಲೂ ಹಲವಾರು ವರ್ಷಗಳಿಂದ ಶಾಲೆಯಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕರು, ಶಿಕ್ಷಕಿಯರು, ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಖಾಸಗಿ ಶಾಲೆ ಆಗಿರಬಹುದು, ಯಾವುದೇ ಆಗಿರಬಹುದು, ಎಲ್ಲ ಶಿಕ್ಷಕರು ಈ ವಿದ್ಯಾರ್ಥಿಗಳಿಗೆ ಒಂದು ಮಹಾ ಸುಳ್ಳು. ಯಾವ ಸುಳ್ಳು? ನಮ್ಮ ಕನ್ನಡ ಬಂಧುಗಳನ್ನ ಶಾಶ್ವತ ಗುಲಾಮರನ್ನಾಗಿ ಮಾಡುವಂತಹ ಒಂದು ದೊಡ್ಡ ಸುಳ್ಳು. ಸುಳ್ಳು 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 ಸುಳ್ಳು. ಇನ್ನು ಎಷ್ಟು ವರ್ಷಗಳಂತ ಸುಳ್ಳು ಹೇಳ್ತಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ಸುಳ್ಳು, ಈ ಪರಮ ದುಷ್ಕೃತ್ಯ, ದುರಂತದ ಸುಳ್ಳನ್ನ ಶಾಲೆಯಲ್ಲಿ ಕಳಿಸ್ಕೊಡ್ತಾರೆ, ಶಾಲೆಯಲ್ಲಿ ಹೇಳ್ಕೊಡ್ತಾರೆ. ವಾಸ್ತವ ಏನಿದೆ, ನಿಜ ಏನು ಅಂತ ಆ ರೀತಿ ಹೇಳಿದ್ರೆ ನಮ್ಗೇನು ಬೇಸರ ಇಲ್ಲ, ನಾವು ಬೆಂಬಲ ಕೊಡ್ತೀವಿ ನಮ್ಮ ಪಕ್ಷದಿಂದ. ಏನ ಆ ಸುಳ್ಳು? ಈ ಸುಳ್ಳು ಏನಿದೆಯಲ್ಲ, ಈ ಶಾಲೆಯಲ್ಲಿ ಈ ಸುಳ್ಳಿಂದನೇ ಶುರು ಆಗುತ್ತೆ. ಮೊದಲನೇ ಹಿಂದಿ ಏರಿಕೆ ಅನ್ನೋದು ಸಮಸ್ತ ಕನ್ನಡ ಬಂಧುಗಳಿಗೆ ಮರಣ ಶಾಸನ ಆಗಿರುವಂತಹ ಒಂದು ಈ ಹಿಂದಿ ಏರಿಕೆ, ಈ ಹಿಂದಿ ಏರಿಕೆಯ ರಣಕೇಕೆ ಶಾಲೆಯಿಂದನೇ ಶುರು ಆಗುತ್ತೆ, ಶಾಲೆಯಿಂದನೇ ಆರಂಭ ಆಗುತ್ತೆ. ಈ ಹಿಂದಿ ಏರಿಕೆಯ ರಣಕೇಕೆ ಯಾರಿಂದ? ಈ ಶಿಕ್ಷಕರಿಂದ, ಈ ಶಿಕ್ಷಕಿಯರಿಂದ, ಸರ್ಕಾರಿ ಶಾಲೆಗಳಿಂದ, ಖಾಸಗಿ ಶಾಲೆಗಳಿಂದ. ಯಾರ ಸಲುವಾಗಿ ಸುಳ್ಳು ಹೇಳ್ತಿರೋದು? ಸಲುವಾಗಿ ಏನಿಲ್ಲ, ಕನ್ನಡ ಬಂಧುಗಳು ಸಲುವಾಗಲ್ಲ, ಸಮಸ್ತ ಕರ್ನಾಟಕ ನಾಶ ಮಾಡುವ ಸಲುವಾಗಿ ಈ ಸುಳ್ಳು ಹೇಳ್ತಿರೋದಂಥದ್ದು. ಈ ಸುಳ್ಳನ್ನ ಖಂಡಾತುಂಡವಾಗಿ, ಅತ್ಯುಗ್ರವಾಗಿ, ತೀವ್ರವಾಗಿ ಖಂಡಿಸ್ತಾ ಇದೆ ನಮ್ಮ ಪಕ್ಷದಿಂದ. ಏನು ಆ ಸುಳ್ಳು? ಇದ್ರ ಬಗ್ಗೆ ಸಮಸ್ತ ಕನ್ನಡ ಬಂಧುಗಳು ಯೋಚನೆ ಮಾಡ್ಬೇಕು, ಯಾವ ರೀತಿ ಸುಳ್ಳು ಹೇಳ್ತಿದಾರ ಅಂತ ಮನವರಿಕೆ ಮಾಡ್ಕೋಬೇಕು ನೀವು. ಎಂಬತ್ತು ವರ್ಷಗಳ ಹಿಂದೆ ಇಂಡಿಯಾ ಯೂನಿಯನ್ ಬ್ರಿಟಿಷರು ಆಳ್ವಿಕೆ ಮಾಡ್ತಿರ್ತಾರೆ, ನಮ್ಮ ಮೈಸೂರು ಮಹಾರಾಜರು ಆಳ್ವಿಕೆ ಮಾಡ್ತಿರ್ತಾರೆ, ಕೆಲವು ಕಡೆ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಮಾಡ್ತಿರ್ತದೆ. ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅವರು ಎಲ್ಲೆಲ್ಲಿ ವಶ ಮಾಡ್ಕೊಂಡಿರ್ತಾರೋ ಆ ಸ್ಥಳಗಳನ್ನ ಆಳ್ವಿಕೆ ಮಾಡಕ್ಕಾಗದೆ ಬಿಟ್ಟು ಓಡೋಗ್ಬಿಡ್ತಾರೆ. ಅವರು ಬಿಟ್ಟು ಓಡೋದ್ಮೇಲೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ತಗೊಂಡು ಆ ಆಡಳಿತ ಮಾಡಕ್ಕಾಗದೆ, ಹಣ ಹೊಂದಕ್ಕಾಗದೆ ಬಿಟ್ಟು ಓಡೋಗ್ಬಿಡ್ತಾರೆ. ಸ್ವಾತಂತ್ರ್ಯ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಆವಾಗ ನಮ್ಮ ಕನ್ನಡ ದೇಶ ಒಳಗೊಂಡಂತೆ ತಮಿಳು ದೇಶ ಆಗಿರ್ಬೋದು, ತೆಲುಗು ದೇಶ ಆಗಿರ್ಬೋದು, ಆಂಧ್ರ ದೇಶ ಆಗಿರ್ಬೋದು, ಮಲಯಾಳಿ ದೇಶ ಆಗಿರ್ಬೋದು, ಅದು ಇನ್ನಿತರ ಬೇರೆ ದೇಶಗಳೆಲ್ಲ ಸೇರಿ ಒಂದು ಒಕ್ಕೂಟ ರಚನೆ ಆಗುತ್ತೆ.
ಆ ಒಕ್ಕೂಟ ರಚನೆ ಆಗೋದೆ ಇಂಡಿಯಾ ಯೂನಿಯನ್, ಭಾರತ ಒಕ್ಕೂಟ. ಇದು ವಾಸ್ತವ, ನಿಜ. ಆದ್ರೆ ನಮ್ಮ ಶಾಲೆಯಲ್ಲಿ ಏನು ಹೇಳ್ಕೊಡ್ತಿದ್ರೆ, ನಾವು ಓದ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಯಾವಾಗಿಂದ ಓದ್ತಾ ಇದ್ವು ಆವಾಗ್ಲೇ ಅಂತಲ್ಲ, ಮೊದಲಿಂದನೇ ಇದೇ ಸುಳ್ಳು ಹೇಳ್ಕೊಂಡ್ ಬರ್ತಿದ್ದಾರೆ ಶಾಲೆಯಲ್ಲಿ. ಯಾವ ಸುಳ್ಳು ಅದು? ಹಿಂದಿ ರಾಷ್ಟ್ರೀಯ ಭಾಷೆ, ಕರ್ನಾಟಕ ದೇಶ ನೋಡ್ಬಿಟ್ಟು ಕರ್ನಾಟಕ ರಾಜ್ಯ ಅಂತ ಮಾಡ್ಬಿಟ್ಟು, ಭಾರತ ಒಕ್ಕೂಟ ನೋಡ್ಬಿಟ್ಟು ಭಾರತ ದೇಶ ಅಂತ ಹೇಳ್ಕೊಡಂಥದ್ದು. ಭಾರತ ಒಂದು ಒಕ್ಕೂಟನ ಇಂಡಿಯಾ ಯೂನಿಯನ್ ಅಂತನ, ಇಂಡಿಯಾ ಯೂನಿಯನ್ ಇದನ್ನು ಹೋಗ್ಬಿಟ್ಟು, ಅಥವಾ ಭಾರತ ಒಕ್ಕೂಟ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಇಂಡಿಯಾ ಯೂನಿಯನ್, ಕನ್ನಡದಲ್ಲಿ ಹೇಳಿದ್ರೆ ಭಾರತ ಒಕ್ಕೂಟ. ಇದನ್ನು ಈ ರೀತಿ ಹೇಳ್ಕೊಡೋದು ಬಿಟ್ಬಿಟ್ಟು ಭಾರತ ದೇಶ, ಕರ್ನಾಟಕ ರಾಜ್ಯ, ಕರ್ನಾಟಕ ದೇಶ ಹೋಗ್ಬಿಟ್ಟು ಅಥವಾ ಕರ್ನಾಟಕ ರಾಷ್ಟ್ರ ಅಂತ ಹೇಳ್ಕೊಡ್ತಾ ಇಲ್ಲ, ಕರ್ನಾಟಕ ರಾಜ್ಯ ಅಂತ ಹೇಳಿ ದೊಡ್ಡ ಸುಳ್ಳು. ಮತ್ತೆ ಭಾರತ ದೇಶ ಒಕ್ಕೂಟ ನೋಡ್ಬಿಟ್ಟು ದೇಶ ಅಂತ ಹೇಳ್ಕೊಳಂಥದ್ದು. ಇದು ಆಯ್ತು, ಇದೊಂದು ಕಡೆ ಮುಡ್ಗೋಣ. ಹಿಂದಿ ರಾಷ್ಟ್ರೀಯ ಭಾಷೆ, ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಹೇಳ್ಕೊಳಂತ ಸುಳ್ಳುದು, ಅದು ಮಹಾಪರಾಧ. ಏನಕ್ಕೆ ಈ ಸುಳ್ಳು ಹೇಳ್ಕೊಳ್ಳೋಂತ, ಏನಕ್ಕೆ ಈ ಸುಳ್ಳು ಹೇಳ್ತಾ ಇರೋದು? ಆ ಮಕ್ಕಳ ಮೇಲೆ ಎಷ್ಟು ಗಾಢವಾದ ಪ್ರಭಾವ ಬೀರುತ್ತಂತ ಸ್ವಲ್ಪ ಅರಿವಿದೆ ಈ ಶಿಕ್ಷಣ ಇಲಾಖೆಗೆ, ಅಥವಾ ಶಾಲೆಯಲ್ಲಿ ಪಾಠ ಮಾಡುವಂತಹ ಶಿಕ್ಷಕಿಯರಿಗೆ ಸ್ವಲ್ಪ ಅರಿವಿದ್ಯಾ? ಇದೇ ಸಂವಿಧಾನದಲ್ಲಿ, ನಮ್ಮ ಸಂವಿಧಾನ ಏನಿದೆಯಲ್ಲ, ನಮ್ಮ ಸಂವಿಧಾನ ನಡೀತಾ ಇರೋದೇ ನಮ್ಮ ಭಾರತ ಒಕ್ಕೂಟ ವ್ಯವಸ್ಥೆಯಿಂದ ಹಿಡಿದು ಎಲ್ಲಾ ದೇಶಗಳು ನಡೀತಾ ಇರೋದೇ ಸಂವಿಧಾನದ ಆಧಾರದ ಮೇಲೆ. ಅದೇ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ, ಇಂಡಿಯಾ ಯೂನಿಯನ್ ಅಂತ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಆ ರೀತಿ ಇರಬೇಕಾದ್ರೆ ಇಲ್ಲಿ ಯಾಕೆ ಆ ಸಂವಿಧಾನದಲ್ಲೂ ಎಲ್ಲೂ ಹೇಳಿಲ್ಲ, ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಎಲ್ಲೂ ಉಲ್ಲೇಖ ಮಾಡಿಲ್ಲ, ಎಲ್ಲೂ ಮುದ್ರೆ ಹಾಕಿಲ್ಲ. ಆದರೆ ನಮ್ಮ ಶಾಲೆಗಳಲ್ಲಿ ಯಾಕೆ ಈ ಶಿಕ್ಷಕರು ಯಾಕೆ ಸುಳ್ಳು ಹೇಳ್ಕೊಡ್ತಾರೆ ಹಿಂದಿ ರಾಷ್ಟ್ರೀಯ ಭಾಷೆ ಅಂತ? ಹಿಂದಿ ಏರಿಕೆ ಮೊದಲನೇ ಏರಿಕೆ ಆಗೋದು ಬೇರೆ ಎಲ್ಲೂ ಆಗಲ್ಲ, ಈ ಶಾಲೆಗಳಲ್ಲೇ ಹಿಂದಿ ಏರಿಕೆ ಆಗೋದು. ಇಂತಹ ಘನಘೋರ ಕೃತ್ಯ ನಡೀತಾ ಇರಬೇಕಾದ್ರೆ, ಇಂತಹ ಘನಘೋರ ಅನ್ಯಾಯ, ಯಾರೇನು ಉಳಿಯೋದ್ ಬೇಕಾಗಿಲ್ಲ, ತಿವಿಯೋದ್ ಬೇಕಾಗಿಲ್ಲ, ಚುಚ್ಚೋದ್ ಬೇಕಾಗಿಲ್ಲ, ಏನು ಕೊಲೆ ಮಾಡೋದು ಬೇಕಾಗಿಲ್ಲ. ಇಂಥ ಮಹಾ ಸುಳ್ಳು ಹೇಳ್ಕೊಂಬಂದ ಸಾಕ? ಮಕ್ಕಳ ಮನಸ್ಸು ತುಂಬಾ ಏನು ತಿಳಿಯದ ವಯಸ್ಸುಗಳು ಕಲಿತಾ ಇರ್ತಾರೆ. ಇಂಥ ಸುಳ್ಳು ಹೇಳಿ ಅವ್ರ ಜೀವನನೇ ನಾಶ ಮಾಡ್ಬಿಟ್ಟಿರ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಈ ಶಾಲೆಗಳಲ್ಲಿ ಹೇಳ್ಕೊಡ್ತಿರುವಂತಹ ಹಿಂದಿ ರಾಷ್ಟ್ರೀಯ ಭಾಷೆ ಅನ್ನೋ ಮಹಾ ದೊಡ್ಡ ಸುಳ್ಳು. ಇಂತಹ ಹಸಿ ಸುಳ್ಳನ್ನ, ಇಂತಹ ಮಹಾ ಅಪರಾಧ ಸುಳ್ಳನ್ನ ಶಾಲೆಯಲ್ಲಿ ಶಿಕ್ಷಕರು ಹೇಳ್ತಿದ್ರು ಶಿಕ್ಷಣ ಇಲಾಖೆ ಏನ್ ಮಾಡ್ತಿದೆ? ಶಿಕ್ಷಣ ಸಚಿವರು ಏನ್ ಮಾಡ್ತಿದ್ದಾರೆ? ಇಂಥ ಅವಾಂತರಗಳು ನಡೀತಿದ್ರು ಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಕೂಡಲೇ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ, ಸನ್ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರೇ, ಈ ಮಹಾ ಸುಳ್ಳನ್ನು ತಡೆಗಟ್ಟಿ ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ಸುತ್ತೋಲೆ ಏನಾದ್ರು ಇದು ಸಂಬಂಧಪಟ್ಟಾಗ ಇದೇ ರೀತಿ ಪಾಠ ಮಾಡಬೇಕಂತ ಏನಾದ್ರು ಒತ್ತಡ ಹಾಕಿ ಅಥವಾ ಆದೇಶ ಹೊರಡಿಸಿರೋದಾಗಿರ್ಬೋದು, ಮಗದೊಂದು ಏನಾದ್ರು ಮಾಡಿದ್ರೆ ಕೂಡಲೇ ರದ್ದುಗೊಳಿಸಿ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೇ, ಮುಖ್ಯಮಂತ್ರಿ ಶಿವಕುಮಾರ್ ಅವರೇ, ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟು ಸಮಸ್ತ ಕನ್ನಡ ಬಂಧುಗಳ ಕ್ಷಮೆ ಕೇಳಬೇಕಿಂತಹ ಮಹಾ ದೊಡ್ಡ ಸುಳ್ಳು ಹೇಳ್ತಾ ಇರೋದ್ರಿಂದ ಕ್ಷಮೆ ಕೇಳಿ ಏನ್ ಅವಾಂತರ ಆಗಿದೆಯಲ್ಲ ಆ ಅವಾಂತರನ ಸರಿ ಮಾಡಿ ಇನ್ನು ಮುಂದಕ್ಕೆ ಇಂತಹ ಸುಳ್ಳುಗಳನ್ನ ಶಾಲೆಗಳೆಲ್ಲ ಹೇಳ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಸಾರ್ವಜನಿಕವಾಗಿ ಪ್ರಮಾಣ ಮಾಡ್ಬೇಕು ನೀವು.
ಆ ರೀತಿ ಮಾಡಿದ ಮೇಲೆ ಹಿಂದಿ ಗುಲಾಮಗಿರಿ ಮಾಡೋದು ತಪ್ಪುತ್ತೆ. ಈ ಹಿಂದಿ ಏರಿಕೆನ ತಪ್ಪುತ್ತೆ. ಹಿಂದಿ ಇದೇ ರೀತಿ ಮಾಡ್ತಿದ್ರೆ ಹಿಂದಿ ಗುಲಾಮಗಿರಿ ಹೋಗ್ಬೇಕಾಗುತ್ತೆ ನಾವು. ಅದು ತಪ್ಪೋಗ್ಬೇಕಂದ್ರೆ ನಾವು ನಮ್ಮ ಕನ್ನಡ ಬಂಧುಗಳು, ನಮ್ಮ ಕನ್ನಡ ಧರ್ಮ ಉಳಿಬೇಕು, ಕನ್ನಡ ದೇಶ ಉಳಿಬೇಕು, ಕನ್ನಡ ಬಂಧುಗಳು ಉಳಿಬೇಕು, ನಾವು ನಾವಾಗಿ ಜೀವಿಸ್ಬೇಕಂದ್ರೆ ಈ ಮಹಾ ಸುಳ್ಳೆಲ್ಲದನ್ನು ತಡಿಬೇಕು. ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೀವಿ, ದಯವಿಟ್ಟು ಇದನ್ನೇ ನಾವು ಹಿಂದಿನ ಹಲವಾರು ಸರಿ ಪ್ರಸ್ತಾಪ ಮಾಡಿದೀವಿ. ಮತ್ತೊಮ್ಮೆ ಈ ವಿಚಾರ ಸಂಬಂಧಪಟ್ಟಂಗೆ ಈಗ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ಎಲ್ಲ ಸಮಸ್ತ ಕನ್ನಡ ಬಂಧುಗಳು ಮನಗಂಡು ಏನು ವಾಸ್ತವ ಇದೆ ಅಂತ ತಿಳ್ಕೊಂಡು ದಯವಿಟ್ಟು ನಿಮ್ಮ ಮಕ್ಕಳಿಗೂ ಸರಿಯಾಗಿ ಹೇಳ್ಕೊಡ್ಬೇಕು. ಈ ವಿಚಾರ ಸಂಬಂಧಪಟ್ಟಂಗೆ ಸರಿಯಾದ ಮಾಹಿತಿ ಕೊಡಬೇಕು, ಸರಿಯಾಗಿ ತಿಳುವಳಿಕೆ ಕೊಡಬೇಕು. ಶಾಲೆಯಲ್ಲಿ ಇದೇ ರೀತಿ ತಿಳುವಳಿಕೆ ಕೊಡ್ತೀರಿ, ಸಮಸ್ತ ಕನ್ನಡ ಬಂಧುಗಳು ಪ್ರಶ್ನೆ ಮಾಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳನ್ನ ನಮ್ಮ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತೀವಿ. ಮತ್ತೊಮ್ಮೆ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದೀವಿ ಸರ್ಕಾರಕ್ಕೆ, ಈ ತರ ಏನಾದ್ರು ಆದೇಶ ಇದೇ ರೀತಿ ಮಾಡ್ಬೇಕಂತ ಏನಾದ್ರು ಆದೇಶ ಇದ್ರೆ ಅದನ್ನು ರದ್ದು ಮಾಡಿ ಕೂಡಲೇ ಸಮಸ್ತ ಕರ್ನಾಟಕದ ಜನತೆಯ ಕ್ಷಮೆ ಕೇಳ್ಬೇಕಂತ ಹೇಳ್ಬಿಟ್ಟು ನಾವು ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಬೆಳವಡಿ ಮಲ್ಲಮ್ಮ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.